ಮೇ 4ನೇ ತಾರೀಕು ಪಂಚರಾಜ್ಯಗಳ ಫಲಿತಾಂಶ ಪ್ರಕಟವಾಗುತ್ತೆ. ಅದಾದ ನಂತರ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪೂರಕ ಚಟುವಟಿಕೆಗಳು ಕೂಡ ಸದ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ತನ್ನ ಸಹೋದರನೊಂದಿಗೆ ದೆಹಲಿಯಲ್ಲಿದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಆಪ್ತರ ಜೊತೆಗೆ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇದ್ದಾರೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ ಅಂತ ಹೈಕಮಾಂಡ್ಗೆ ನೆನಪಿಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾದಂಗೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಇವರನ್ನ ಭೇಟಿಯಾಗಬೇಕು ಅಂತ ಡಿಕೆಶಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯ ಬೆಳವಣಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. 1.5 ಗಂಟೆ ಉಭಯ ನಾಯಕರ ಮಧ್ಯೆ ಚರ್ಚೆಯಾಗಿದೆ. ಬದಲಾವಣೆ ಆಗತ್ತೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ನಂಬಿಕೆ, ನಿರೀಕ್ಷೆ. ದಿಲ್ಲಿಗೆ ಹೋದಂತ ಡಿಕೆ ಶಿವಕುಮಾರ್ ಹೋದ ದಿನವೇ ಸುದ್ದಿಗಾರರು ಕೇಳಿದಾಗ ದಿಲ್ಲಿಗೆ ನಾನು ಗಾಳಿ ಕುಡಿಯೋದಕ್ಕೆ ಬಂದಿಲ್ಲ ಅಂತ ಮಾತನಾಡಿದ್ರು. ಭೇಟಿ ಆಗಬೇಕು ಅಂತಿದ್ದೀನಿ, ಯಾರನ್ನು ಭೇಟಿ ಆಗ್ತಿದ್ದೀನಿ ಅನ್ನೋದನ್ನು ಹೇಳಲ್ಲ ಅಂತ. ಈ ಫೋಟೋ ನೋಡ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿರೋದು. 1.5 ಗಂಟೆ ಮಾತುಕತೆ ನಡೆದಿದೆ. ಮಾತುಕತೆಯ ವಿವರಗಳು ಲಭ್ಯವಾಗಿಲ್ಲ. 2.5 ವರ್ಷ ಅನ್ನುವಂತ ಅಧಿಕಾರ ಹಂಚಿಕೆಯಾಗಿತ್ತು ಅನ್ನೋದು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಹೇಳ್ತಾ ಇರುವಂತ ವಿಚಾರ. 2.5 ವರ್ಷ ಕಳೆದು 3 ವರ್ಷದ ಹತ್ರ ಸರ್ಕಾರ ಹೋಗ್ತಾ ಇದೆ. ಬದಲಾವಣೆಯ ವಿಚಾರ ಬಂದಾಗ ಒಂದೊಂದು ಕಾರಣಗಳನ್ನ ಕೊಡಲಾಗ್ತಾ ಬಂತು. ಅದು ಬೇರೆ ಬೇರೆ ವಿಚಾರಗಳು ಬಂತು. ಒಂದು, ಸಿದ್ದರಾಮಯ್ಯ ಅವರು ದೇವರಾಜ ಅರಸರ ದಾಖಲೆಯನ್ನು ಮುರಿಬೇಕು, ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಬೇಕು, ಪಂಚರಾಜ್ಯಗಳ ಎಲೆಕ್ಷನ್ ಆಗಬೇಕು, ಅದರ ರಿಸಲ್ಟ್ ಬರಬೇಕು. ಈಗ ರಿಸಲ್ಟ್ ಮೇ 4ನೇ ತಾರೀಕು ಬರ್ತಾ ಇದೆ. ಅದರ ನಂತರ ಏನು ಬದಲಾವಣೆ ಇದೆಯಾ ಇಲ್ವಾ? ಹಿರಿಯ ಶಾಸಕರು ಕೇಳ್ತಾ ಇದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆಗಬೇಕು, ಸಂಪುಟ ಪುನರ್ರಚನೆ ಆಗಬೇಕು. ಸಂಪುಟ ಪುನರ್ರಚನೆಗೆ ಅವಕಾಶ ಕೊಟ್ರು ಅಂತಾದ್ರೆ ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸು ಭಗ್ನವಾಯಿತು ಅಂತ ಲೆಕ್ಕ. ನಾಯಕತ್ವವೇ ಬದಲಾಯಿತು ಅಂತಾದಾಗ ಹೊಸ ಕ್ಯಾಬಿನೆಟ್ ಬರುತ್ತೆ. ಕ್ಯಾಬಿನೆಟ್ ರೀಶಫಲ್ ಬೇಡ, ಹೊಸ ನಾಯಕರ ಮುಖಾಂತರ ಹೊಸ ಕ್ಯಾಬಿನೆಟೇ ಆಗಲಿ ಅಂತ ಡಿಕೆ ಶಿವಕುಮಾರ್ ಅವರ ಬಣ, ಅವರ ಬೆಂಬಲಿಗರು ಬಯಸ್ತಾ ಇದ್ದಾರೆ. ಕ್ಯಾಬಿನೆಟ್ನ ಜೊತೆಗೆ ನಾಯಕರು ಹೊಸಬರಾಗಲಿ, ಅದು ಡಿಕೆ ಶಿವಕುಮಾರ್ ಆಗಲಿ ಅಂತ ಅವರ ಬೆಂಬಲಿಗರು ಬಯಸ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿರೋದನ್ನ ಗಮನಿಸಿದ್ವಿ. ಉಳಿದಿಬ್ಬರನ್ನ ಭೇಟಿಯಾಗೋದಕ್ಕೆ ಅವಕಾಶ ಸಿಗತ್ತಾ? ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಅಥವಾ ಕೆ.ಸಿ. ವೇಣುಗೋಪಾಲ್ ಇವರನ್ನ ಭೇಟಿಯಾಗೋದಕ್ಕೆ ಏನಾದರೂ ಅವಕಾಶ ಸಿಗತ್ತಾ? ರಕ್ಷತ್, ಇವತ್ತಿನ ಮಟ್ಟಿಗೆ ಆ 3 ಜನರ ಒಂದು ಟಿಪಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಭೇಟಿಗೆ ಅವಕಾಶಗಳು ಬಹುತೇಕ ಕಡಿಮೆ ಇರುವಂಥದ್ದು. ವೇಣುಗೋಪಾಲ್ ಅವರು ಹಿಮಾಚಲ್ ಪ್ರದೇಶಲ್ಲಿದ್ದಾರೆ. ಅವರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಕೂಡ ಆಗಿರುವ ಕಾರಣಕ್ಕೋಸ್ಕರ ಆಧಾರ ಕಾರ್ಯಕ್ರಮದ ನಿಮಿತ್ತ ನಿನ್ನೆ ಹೋಗಿರುವಂಥದ್ದು. ಇವತ್ತು ರಾಹುಲ್ ಗಾಂಧಿ ಅವರು ವೆಸ್ಟ್ ಬೆಂಗಾಲಲ್ಲಿ 2ನೇ ಹಂತದ ಚುನಾವಣಾ ಪ್ರಚಾರವನ್ನು ಇಟ್ಕೊಂಡಿದ್ದಾರೆ. ಇವತ್ತು ರಾತ್ರಿಯವರೆಗೂ ವೆಸ್ಟ್ ಬೆಂಗಾಲಲ್ಲಿ ಇರ್ತಾರೆ. ಇನ್ನು ಉಳಿದಂತೆ ಪ್ರಿಯಾಂಕಾ ವಾದ್ರಾ ಅವರು ಕೂಡ ಅವ್ರದ್ದೇ ಆದಂಥ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇದ್ದಾರೆ ಅನ್ನುವಂಥದ್ದು. ಇದನ್ನ ಹೊರತಾಗಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಬರ್ಬೋದು. ಏನೇ ಒಂದು ಘಟನೆ ಅಂದರೆ ರಾಜಕೀಯವಾಗಿ ಘಟನೆ ನಡಿಬೇಕಾದ್ರೆ ಅಥವಾ ಇಂಥ ಅಧಿಕಾರ ಹಸ್ತಾಂತರ ಇವೆಲ್ಲವೂ ಕೂಡ ನಡಿಬೇಕಾದ್ರೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಬಹಳ ಮುಖ್ಯ ಆಗುತ್ತೆ. ಆ ಮೂಲಕ ಅಂಥದ್ದೊಂದು ತಂತ್ರಗಾರಿಕೆಯನ್ನು ಇಬ್ಬರು ಡಿಕೆ ಸಹೋದರರು ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಕೂತು ಅವರಿಗೆ ಬೆಂಬಲವನ್ನು ಸೂಚಿಸುವಂತಹ ಕೆಲವು ನಾಯಕರನ್ನ ಭೇಟಿ ಮಾಡುವಂಥದ್ದಿರ್ಬೋದು, ಮತ್ತೆ ಗಾಂಧಿ ಕುಟುಂಬಕ್ಕೆ ಹತ್ತಿರವಾಗಿರುವಂತಹ ಕೆಲವು ನಾಯಕರನ್ನ ಭೇಟಿ ಮಾಡುವಂಥದ್ದಿರ್ಬೋದು. ಆ ಮೂಲಕ ಒಂದು ಪ್ರೆಷರ್ ಅನ್ನ
ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಒಂದು ಅಲ್ಲಿ ಏನು ಲೋಕಲ್ ಅಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಯಾವ ರೀತಿಯ ಒತ್ತಡಗಳನ್ನ ಏರ್ಬೇಕು ಅನ್ನುವಂಥದ್ದು ಅಲ್ಲಿ ಒಂದು ತಂತ್ರಗಾರಿಕೆ ನಡೆದ್ರೆ, ಇಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಒಂದು ತಂತ್ರಗಾರಿಕೆ ಅಗತ್ಯ ಇರುತ್ತೆ. ಹಾಗಾಗಿ ಅದರ ಒಂದು ಬೇಲಿ ಅಂತ ಹೇಳ್ಕೊಳ್ತೀವಲ್ಲ, ಅಂದ್ರೆ ಅವರಿಗೆ ಬೆಂಬಲವನ್ನ ಸೂಚಿಸುವ ಅಥವಾ ಅವರ ಪರವಾಗಿ ಮಾತನಾಡುವಂತಹ ಜನರನ್ನು ಭೇಟಿಯಾಗಿ ಅವರ ಮೂಲಕ ಮೊದಲ ಕುಟುಂಬಕ್ಕೆ ಒಂದು ಒತ್ತಡವನ್ನು ಹಾಕುವಂತ ಪ್ರಯತ್ನವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಇವರೆಲ್ಲರನ್ನೂ ಕೂಡ ಭೇಟಿ ಆಗ್ತಾ ಇದ್ದಾರೆ, ಒಂದು ವೇದಿಕೆಯನ್ನ ಕಲ್ಪಿಸಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂತಹ ಒಂದು ಡಿಮಾಂಡ್ ಕೂಡ ಇಡ್ತಾ ಇರುವಂತದ್ದು. ಇದರ ಜೊತೆಗೆ ಖರ್ಗೆ ಅವರನ್ನ ಕೂಡ ನಿನ್ನೆ ಸುಮಾರು ಅವರ ನಿವಾಸದಲ್ಲಿ 1-1.5 ಗಂಟೆಗಳ ಕಾಲ ಇವರಿಬ್ರು ಕೂಡ ಇದ್ರು, ಸಹೋದರರು. ಸಾಕಷ್ಟು ಅಂದ್ರೆ ಮಾತುಕತೆಯೂ ಕೂಡ ಆಯ್ತು. ಆ ಮೂಲಕ ಯಾರಿಗೆ ಯಾವ ಮಾಹಿತಿಯನ್ನು ರವಾನಿಸಬೇಕು ಅನ್ನುವಂಥದ್ದು ಕೂಡ ಒಂದು ಹಂತದಲ್ಲಿ ಚರ್ಚೆ ಆಗಿದೆ. ಈಗ ಖರ್ಗೆ ಅವರು ಆಯ್ತು, ಉಳಿದಂತೆ ಇಬ್ಬರಿಗೂ ಕೂಡ ಗೊತ್ತಿರುವಂತದ್ದು ಈಗ ಪ್ರಮುಖವಾಗಿ ಈ ನಿರ್ಧಾರದ ಹಿಂದೆ ಇರುವಂತವರು ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಅವಕಾಶ ಸಿಕ್ಕರೆ ಉಳಿದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿಬಿಡುತ್ತೆ ಅನ್ನುವಂಥದ್ದು. ಮಂಜುನಾಥ್, ಈಗ ಮೊನ್ನೆ ಹಿರಿಯ ಶಾಸಕರು ದಿಲ್ಲಿಗೆ ಬಂದಾಗ ಅವರು ಒಂದು ಮಾತನ್ನು ಹೇಳಿದ್ರು, ಭರವಸೆ ಕೊಟ್ಟಿದೆ ಮೇನಲ್ಲಿ ಕ್ಯಾಬಿನೆಟ್ ರೀಶಫಲ್ಗೆ ಹೈಕಮಾಂಡ್ ನಿಂದ ನಮಗೆ ಭರವಸೆ ಸಿಕ್ಕಿದೆ ಅಂತ ಮಾತನಾಡಿದ್ರು. ಪ್ರಶ್ನೆ ಇರೋದು, ಹೈಕಮಾಂಡ್ನ ಮನಸ್ಸಲ್ಲೇನಿದೆ, ಕ್ಯಾಬಿನೆಟ್ ರೀಶಫಲ್ಲ ಅಥವಾ ಹೊಸ ನಾಯಕನೊಂದಿಗೆ ಹೊಸ ಕ್ಯಾಬಿನೆಟ್ ರಚನೆನಾ? ಏನು ಯೋಚನೆ ಇದೆ ಹೈಕಮಾಂಡ್ ತಲೆಯಲ್ಲಿ? ರಕ್ಷತ್, ನಾವು ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ತನಕ ಅಥವಾ KC ವೇಣುಗೋಪಾಲ್ ಅವರ ತನಕ ನಾವು ಲೆಕ್ಕ ಹಾಕಿದರೆ ಯಾರು ಒತ್ತಡ ಏರಿದ್ರು ಶಾಸಕರಿಗೆ, ಅವರಿಗೆ ಹೇಳಿರುವಂಥದ್ದು ಅಥವಾ ಈವನ್ ಖರ್ಗೆ ಅವರು ಕೂಡ ಹೇಳಿರುವಂಥದ್ದು ಈ ಸರಿ ರೀಶಫಲ್ ಮಾಡೋಣ ಅನ್ನುವಂಥದ್ದು. ಆದರೆ ಇನ್ನೊಂದು ಹಂತ ಬಹಳ ಮುಖ್ಯವಾಗಿರುವಂಥದ್ದು, ಈ ರೀಶಫಲ್ಗೆ ಇವರೆಲ್ಲರೂ ಕೂಡ ಒಪ್ಪಿಗೆ ಕೊಟ್ಟರು, ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅನ್ನುವಂಥದ್ದು. ರಾಹುಲ್ ಗಾಂಧಿ ಅವರಿಗೆ ಈ ಕನ್ವೆ ಮಾಡಲಿಕ್ಕೆ ಈಗ DK ಶಿವಕುಮಾರ್ ಅವರು ಮತ್ತೆ ಅವರ ಸಹೋದರರು ಪೂರ್ತಿಯಾಗಿ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಅವರನ್ನ ರೀಚ್ ಆಗಿ ಆ ಮೂಲಕ ನೆನಪು ಮಾಡುವಂಥದ್ದು, ಅಂದ್ರೆ ನೀವು ಈ ಹಿಂದೆ ಏನು ವಾಗ್ದಾನ ಮಾಡಿದ್ರಿ ಅದನ್ನ ನೆರವೇರಿಸಿಕೊಡಿ ಅನ್ನುವಂತಹ ಪ್ರಯತ್ನ ಈ ಕಡೆಯಿಂದಲೂ ನಡೀತಾ ಇದೆ. ಈ ಮೂವರಿಗೆ ಅಂದ್ರೆ ಈ ಹಿರಿಯ ಶಾಸಕರಿಗೆ ಕೊಟ್ಟಿರುವಂತಹ ಒಂದು ಏನು ಹೇಳಿರುವಂತಹ ಮಾತಿರ್ಬೋದು ಅಥವಾ ಇವರಿಗೆ ಅಧಿಕಾರ ಹಸ್ತಾಂತರದ ಮಾತಿರ್ಬೋದು, ಈ ಎರಡೂ ವಿಚಾರಗಳು ಅಂತಿಮವಾಗಿ ಫೈನಲ್ ಆಗೋದು ರಾಹುಲ್ ಗಾಂಧಿ ಅವರ ಮುಂದೆ. ಸೊ ಹಾಗಾಗಿ ಅವರು ಯಾವ ತೀರ್ಮಾನ ಮೊದಲು ಕೈಗೊಳ್ತಾರೆ ಅದು ನಡೆಯುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಬಳಗದ ಏನು ಆಪ್ತರು ಹೇಳ್ತಾ ಇರುವಂತಹ ಮಾಹಿತಿ. ರಕ್ಷತ್, ಧನ್ಯವಾದ ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.